ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ನಾನು ಕಳೆದ ಸಂಚಿಕೆಯಲ್ಲಿ ವೇದದಲ್ಲಿ ದೇವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ದೇವರ ನಿಜ ಸ್ವರೂಪ ಏನು, ಯಾವ ರೀತಿ ವೇದಗಳಲ್ಲಿ ದೇವರ ಸ್ವರೂಪವನ್ನು ತಿಳಿಸಿದ್ದಾರೆ ಅನ್ನೋದನ್ನು ನಾನು ಈ ಸಂಚಿಕೆಯಲ್ಲಿ ಹೇಳ್ತೇನೆ. ಯಜ್ಜಾನಾತಿ ಚರಾಚರಂ ಜಗತ್ ತದ್ ಜ್ಞಾನಂ ಅಂತ. ಜಗತ್ತಿನ ಚರಾಚರಗಳನ್ನು ತಿಳಿಸೋದೇ ಜ್ಞಾನ. ಅಂದರೆ ಸ್ಥಾವರ ಜಂಗಮ ಎಲ್ಲವನ್ನು ತಿಳ್ಕೊಳ್ತಕ್ಕಂಥದ್ದೇ ಜ್ಞಾನ. ಪರಮಾತ್ಮ ಸ್ವರೂಪತಃ ಜ್ಞಾನ ಸ್ವರೂಪಿ. ಯಾಕೆಂದರೆ ಜ್ಞಾನಕ್ಕೆ ಯಾವುದೇ ಆಕಾರ ಪ್ರಕಾರಗಳು ಇರೋದಿಲ್ಲ. ಅದಕ್ಕೆ ಮುಖವೂ ಇಲ್ಲ, ತಲೆಯೂ ಇಲ್ಲ, ಏನೂ ಇಲ್ಲ. ಜ್ಞಾನದಂತಹ ತತ್ವ ಇರಬೇಕು ಅಂದರೆ ಅದು ಆ ಭಗವಂತನಲ್ಲೇ ಸಾಧ್ಯ. ಆದ್ದರಿಂದ ಜ್ಞಾನದ ಮೂಲ ನಿವಾಸವೇ ಆ ಪರತತ್ವ, ಆ ಪರಬ್ರಹ್ಮ. ಆದ್ದರಿಂದ ಇಡೀ ವಿಶ್ವಕ್ಕೆ ಜ್ಞಾನ ದೊರೆಯುತ್ತೆ. ಮಾನವ ಶರೀರಧಾರಿಯಾಗಿರ್ತಕ್ಕಂತಹ ಜೀವಾತ್ಮ ಕೂಡ ಇದೇ ಜ್ಞಾನ ಸ್ವರೂಪಿಯಾದ ಪರಮಾತ್ಮನನ್ನು ಉಪಾಸಿಸಿ ವಿಶೇಷಜ್ಞನಾಗ್ತಾನೆ ಅನ್ನೋದನ್ನು ನಾವು ಮರಿಬಾರ್ದು. ಪರಮಾತ್ಮನು ಎಲ್ಲ ಪ್ರಾಣಿಗಳಿಗೂ ಜ್ಞಾನವನ್ನು ಕೊಡ್ತಾನೆ. ಆದರೆ ಹಾಗೆ ಕೊಟ್ಟ ಮೇಲೆ ಅವನು ಹಾಗೆ ಖಾಲಿಯಾಗೋಲ್ಲ, ಜ್ಞಾನ ಸ್ವರೂಪನಾಗಿಯೇ ಇರ್ತಾನೆ. ಅಂತ ನೀವು ಎಲ್ಲ ಧನಗಳನ್ನು ಕೊಟ್ಟರೆ ಖಾಲಿಯಾಗುತ್ತೆ, ನಿಮ್ಮ ಸಂಪತ್ತುಗಳೆಲ್ಲ ಕೊಟ್ಟರೆ ಖಾಲಿ ಆಗ್ತಾ ಹೋಗುತ್ತೆ. ಆದರೆ ವಿದ್ಯಾಧನ ಸಂಪತ್ತು ಇದೆಯಲ್ಲ, ಅದು ನೀವು ಕೊಟ್ಟಷ್ಟು ಅದು ವೃತ್ಸತ್ತೆ ಹೊರತು ಅದು ಖಾಲಿ ಆಗಲ್ಲ. ಅದಕ್ಕೆ ನೋಡಿ, ನೀವು ಯಥೇಚ್ಛವಾಗಿ ಕೊಡ್ಬೋದು ಅಂದರೆ ನೀವು ಜ್ಞಾನವನ್ನು ಮಾತ್ರ. ಆ ಭಗವಂತ ಅಷ್ಟು ಕೊಟ್ಟರೂ ಕೂಡ ಅವನು ಖಾಲಿಯಾಗೋದಿಲ್ಲ. ಅವನ ಜ್ಞಾನದಲ್ಲಿ ಯಾವ ಕೊರತೆಯೂ ಉಂಟಾಗೋಲ್ಲ. ಪರಮಾತ್ಮನೇ ಯಜುರ್ವೇದದಲ್ಲಿ ಹೀಗೆ ಹೇಳ್ತಾನೆ, ಯಥೇಮಾಂ ವಾಚಂ ಕಲ್ಯಾಣೀಂ ಆವದಾನಿ ಜನೇಭ್ಯ ಅಂತ. ಅಂದರೆ ಈ ನನ್ನ ಜ್ಞಾನ ನನ್ನ ಎಲ್ಲ ಪ್ರಜೆಗಳಿಗಾಗಿ ಇದೆ. ಪರಮಾತ್ಮ ಜ್ಞಾನ ಸ್ವರೂಪಿಯಾದ್ದರಿಂದಲೇ ಹೇಳ್ತಾನವನು ಏನಂತ, ಅಲ್ಪಜ್ಞರಾಗಿರ್ತಕ್ಕಂತಹ ಎಲ್ಲ ಜೀವಿಗಳನ್ನು ತನ್ನೆಡೆಗೆ ಆಕರ್ಷಿಸ್ಕೊಳ್ತಾನೆ ಆ ಭಗವಂತ. ಯಾಕೆಂದರೆ ಆ ಜ್ಞಾನ ಸ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ಜ್ಞಾನ ಇಲ್ಲದೆ ನಮ್ಮ ಬದುಕು ನಿರರ್ಥಕವಾಗಿಬಿಡತ್ತೆ. ಪರಮಾತ್ಮನ ಅತ್ಯಂತ ಹಿರಿಯ ಐಶ್ವರ್ಯ ಜ್ಞಾನ ಅಂತಕ್ಕಂಥ. ಗೋಧನ ಗಜಧನ ಬಾಜಿಧನ ರತನ ಧನ ಖಾನ್ ಜಬ್ ಆವದ ಸಂತೋಷ ಧನ ಸಬ್ ಧನ ದೂರಿ ಸಮಾನ ಅಂತ ಕೇಶವದಾಸರು ಹೇಳ್ತಾರೆ. ಅಂದರೆ ಎಂಥೆಂಥ ಸಂಪತ್ತುಗಳಿದ್ರೂ ಕೂಡ, ಆಗಿನ ಕಾಲದಲ್ಲಿ ಅಶ್ವ ಸಂಪತ್ತು, ಗೋ ಸಂಪತ್ತು, ಗಜ ಸಂಪತ್ತು ಅಂತೆಲ್ಲ ಇತ್ತು, ರತ್ನ ಸಂಪತ್ತು ಅಂತ. ಈಗ ಹಾಗೆಲ್ಲ ಅಲ್ಲ. ಈಗ ಆ ಕಾರು ಈ ಕಾರು, ಅಷ್ಟು ಸೈಟು ಇಷ್ಟು ಸೈಟು, ಇಷ್ಟು ಚಿನ್ನ, ಅದೆಲ್ಲ ಬರುತ್ತೆ. ಒಟ್ಟಿನಲ್ಲಿ ಎಂಥ ಸಂಪತ್ತೇ ಇದ್ದರೂ ಕೂಡ ಎಲ್ಲವೂ ಧೂಳಿಗೆ ಸಮಾನ. ಯಾಕೆಂದರೆ ಅದ್ಯಾವುದು ನಮ್ಮ ಜೊತೆ ಬರಲ್ಲ. ನಾವು ಹೋದ ಮೇಲೆ ನಮ್ಮ ಜೊತೆಗೆ ನಮ್ಮ ಯಾವ ಸಂಪತ್ತೂ ಬರಲ್ಲ, ನಮ್ಮ ಯಾವ ಪ್ರಿಯರೂ ಬರೋದಿಲ್ಲ, ಯಾರು ಸಂಬಂಧಗಳೂ ಬರೋದಿಲ್ಲ, ಏನೂ ಬರಲ್ಲ. ಆದರೆ ನಮ್ಮ ಜ್ಞಾನ ಸಂಪತ್ತಿದೆಯಲ್ಲ, ಆ ಜ್ಞಾನ ಸಂಪತ್ತು ಮುಂದಕ್ಕೂ ಕ್ಯಾರಿ ಆಗುತ್ತೆ. ಆ ಜ್ಞಾನ ಸಂಪತ್ತು ಅಂತಕ್ಕಂತಹ ಆ ಆನಂದ ಸಂಪತ್ತಿದೆಯಲ್ಲ, ಅದೇ ನಮಗೆ ಯಾವಾಗಲೂ ಒಂದು ದೊಡ್ಡ ದೊಡ್ಡ ಐಶ್ವರ್ಯ ಯಾವುದು ಅಂದರೆ ಅದನ್ನು ಸಂಪಾದಿಸ್ಕೊಳ್ಬೇಕು ನಾವು. ಇಷ್ಟು ಸೈಟು, ಇಷ್ಟು ಮನೆ, ಇಷ್ಟು ಕಾರು, ಇಷ್ಟು ಚಿನ್ನ, ಅದಷ್ಟೇ ನಮ್ಮದು ಲೌಕಿಕ ಪ್ರಪಂಚ ನಮ್ಮ ಮಾಡ್ಕೊಂಡ್ಬಿಟ್ಟು ನಮ್ಮ ಜೀವನ ಪೂರ್ತಿ ಅಷ್ಟಕ್ಕಾಗಿಯೇ ನಾವು ಹೋರಾಡ್ತಾ ಇದ್ದರೆ ಜೀವನ ಎಲ್ಲ ಆ ಕೊಟ್ಟಿರೋ ಆ ಒಂದು ಏನು ಜನ್ಮ ನಿರರ್ಥಕವಾಗಿಬಿಡುತ್ತೆ. ಜ್ಞಾನ ಸಂಪತ್ತನ್ನು ಪಡೆದುಕೊಂಡ್ರೆ ಮಾತ್ರ ನಿಮ್ಮ ಜೀವನ ಸಾರ್ಥಕ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಿಜಕ್ಕೂ ಕೂಡ ಆ ಪರಮಾತ್ಮ ಸ್ವಸ್ವರೂಪತಃ ಜ್ಞಾನರೂಪಿಯೇ ಆದ್ದರಿಂದ
ಜೀವಾತ್ಮ ಪರಮಾತ್ಮನೊಂದಿಗೆ ಹೀಗೆ ಹೇಳ್ತಾನಂತೆ. ಯಜುರ್ವೇದದಲ್ಲಿದೆ ಆ ಮಂತ್ರ. ಯಾಂ ಮೇಧಾಂ ದೇವಗಣಾಃ ಪಿತರಶ್ಚೋಪಾಸತೆ ತಯಾ ಮಾಮದ್ಯ ಮೇಧಾಯ ಅಗ್ನೇ ಮೇಧಾವಿನಂ ಕುರು ಅಂತ. ಓ ಜ್ಞಾನ ಸ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮನೇ, ನಮ್ಮ ಋಷಿ ಮುನಿಗಳು ಪೂರ್ವಜರು ಯಾವ ಧಾರಣಾವತಿಯಾಗಿರ್ತಕ್ಕಂತಹ ಬುದ್ಧಿಯನ್ನು ಸೇವಿಸ್ತಾ ಬಂದಿದ್ದಾರೋ, ಇಂದು ಅದೇ ಮೇಧಾಬುದ್ಧಿಯಿಂದ ನನ್ನನ್ನೂ ಕೂಡ ಮೇಧಾವಿಯನ್ನಾಗಿ ಮಾಡು ಪ್ರಭುವೇ. ಇದು ಸತ್ಯವಾಗಲಿ. ಮನುಷ್ಯ ತನ್ನ ಅಭೀಷ್ಟಗಳನ್ನು ಯಾವ ಸಾಧನೆಗಳಿಂದಾದರೂ ಸಾಧಿಸ್ತಾನೆ. ಮನುಷ್ಯನ ಬಳಿ ಇರ್ತಕ್ಕಂಥ ಆಂತರಿಕ ಸಾಧನೆಗಳಲ್ಲಿ ಬುದ್ಧಿ ಇದೆಯಲ್ಲ, ಅದು ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಯಾಕೆಂದರೆ ಮನುಷ್ಯನ ಏನು ಬೇಕಾದ್ರೂ ಮಾಡ್ತಾನೆ. ನಾನು ಯಾವ ಗ್ರಹಕ್ಕೆ ಬೇಕಾದ್ರೆ ಹೋಗಿ ಬರ್ತಾನೆ, ಎಲ್ಲಿಗೆ ಬೇಕಾದ್ರೆ ಹೋಗಿ ಬರ್ತಾನೆ, ಏನನ್ನು ಬೇಕಾದ್ರೆ ಕಡೆ ಹಿಡಿತಾನೆ, ಈಸಿಯಾಗಿ ಎಲ್ಲ ಮಾಡಾಕ್ಬಿಡ್ತಾನೆ. ಅದಕ್ಕೆ ಅವನಿಗೆ ಬುದ್ಧಿ ಭಾಳ ಮುಖ್ಯವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಧನೆ ಅವನು. ಅದ್ರ ಬಗ್ಗೆ, ಈ ಸಾಧನದ ಬಗ್ಗೆ ಮನುನೂ ಕೂಡ ಏನು ಹೇಳಿದ್ದಾರೆ ಅಂದರೆ, ಬುದ್ಧಿರ್ಜ್ಞಾನೇನ ಶುದ್ಧ್ಯತಿ ಅಂತ. ಅಂದರೆ ಬುದ್ಧಿ ತತ್ವವನ್ನು ಬೆಳಗಿಸ್ಬೇಕಾದ್ರೆ ಮನುಷ್ಯ ಈಶ್ವರ ಜ್ಞಾನ ಪ್ರಾಪ್ತಿಯಿಂದಲೇ ಶುದ್ಧನಾಗಬಲ್ಲ, ಬೇರೆಯಿಂದ ಇಲ್ಲವೇ ಇಲ್ಲ. ಅದರಿಂದ ಆತನೊಡನೆ ಅಂದರೆ ಆ ಭಗವಂತನೊಡನೆ ಸಂಬಂಧ ಸ್ಥಾಪಿಸುವ ಸಾಧನವೇ ಬುದ್ಧಿ. ಆದ್ದರಿಂದ ದೇವರು ಸ್ವರೂಪತಃ ಜ್ಞಾನ ಸ್ವರೂಪ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ವೇದದಲ್ಲಿ ದೇವರು ಜ್ಞಾನ ಸ್ವರೂಪ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಆನಂದ ಸ್ವರೂಪ ಅಂತಕ್ಕಂಥದ್ದನ್ನು ದೇವರ ಬಗ್ಗೆ ಹೇಳ್ತಾರೆ. ನಾನು ಆಗಲೇ ಹೇಳಿದೆ, ಜಬ್ ಆವತ್ತು ಸಂತೋಷದನ ಸಬ್ ಧನಸ್ ಧೂರಿ ಸಮಾನ ಅಂತ. ಆ ಆನಂದ, ಆ ಸಂತೋಷ ಅನ್ನೋ ಧನ ಯಾವಾಗ ಮನುಷ್ಯನಿಗೆ ಬರುತ್ತೆ, ಆಗ ಅವನಿಗೆ ಗೊತ್ತಾಗುತ್ತೆ, ಆಗ ಎಲ್ಲ ಧನಗಳು ಧೂಳಿಗೆ ಸಮ ಅಂತ ಗೊತ್ತಾಗ್ಬಿಡುತ್ತೆ. ಆ ಆನಂದ ಸ್ವರೂಪವೇ, ಆ ಸಂತೋಷ ಸ್ವರೂಪವೇ ಆ ಭಗವಂತ ಅನ್ನೋದನ್ನು ಕೂಡ ವೇದದಲ್ಲಿ ತಿಳಿಸಿದ್ದಾರೆ. ನೋಡಿ, ಏನು ಗೊತ್ತಾ, ಆನಂದ ಅಂದರೆ ಹೆಂಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಆನಂದ ಅಂದ ತಕ್ಷಣ ಮಜಾ ಮಾಡೋದು ಅಲ್ಲ, ಸುಖ ಅಂತಲೂ ಅಲ್ಲ. ಏನಂದರೆ ನೋಡಿ, ಎಟರ್ನಲ್ ಬ್ಲಿಸ್ ಅಂತ ಹೇಳ್ತೀವಿ ನೋಡಿ, ಅದು ಆನಂದ. ಸಂತೋಷ, ಸುಖ, ಖುಷಿ, ಮಜಾ ಇವೆಲ್ಲ ಆನಂದ ಅಲ್ಲ. ಅರ್ಥ ಆಯ್ತಾ? ಇವೆಲ್ಲ ಸುಮ್ಮನೆ ನಮಗೆ ಇಂದ್ರಿಯಗಳಿಗೆ ಸಂಬಂಧಪಟ್ಟತಕ್ಕಂಥ ವರ್ಡ್ಸು. ಸುಖ ಆಗಲಿ, ಮಜಾ ಆಗಲಿ, ಖುಷಿ ಆಗಲಿ ಎಲ್ಲ ನಮ್ಮ ಇಂದ್ರಿಯಗಳಿಗೆ ಸಂತೋಷ ಕೊಡ್ತಕ್ಕಂತಹ ಆನಂದ ಆಗುತ್ತೆ, ಅದಲ್ಲ. ಇದು ಎಟರ್ನಲ್ ಬ್ಲಿಸ್ ಅಂತ ಕರಿತೀವಲ್ಲ, ಅದು. ಅಂದರೆ ಜೀವಾತ್ಮ ಶರೀರದಲ್ಲಿದ್ದುಕೊಂಡು ಇಂದ್ರಿಯಗಳ ಮೂಲಕ ಪಡೆಯುವ ಅನುಭವವನ್ನು ಲೌಕಿಕ ಜೀವನದಲ್ಲಿ ಸುಖ ದುಃಖ ಅಂತ ಕರೀತಾರೆ, ಹೌದಾ? ಕೆಲವರು ದೇವರು ಸುಖ ಸ್ವರೂಪಿ ಅಂತ ಕರೀತಾರೆ, ಅದು ತಪ್ಪು. ಯಾಕೆಂದರೆ ದೇವರು ಸುಖ ಸ್ವರೂಪಿಯಾದರೆ ದುಃಖ ಸ್ವರೂಪಿಯೂ ಆಗಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಂದು ಸುಖ ಅಂದ ತಕ್ಷಣ ಅದರ ವಿರುದ್ಧ ಪದ ದುಃಖ ಇರುತ್ತೆ. ದೇವರು ದುಃಖ ಸ್ವರೂಪಿಯೇ? ಇಲ್ಲ, ಅವನು ದುಃಖ ಸ್ವರೂಪಿಯೇ ಅಲ್ಲ. ಯಾಕೆಂದರೆ ಸುಖ ಆಗಲಿ ದುಃಖ ಆಗಲಿ ನಮ್ಮ ಇಂದ್ರಿಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದನ್ನು ಅದು ದೇವರಿಗೆ ಹೋಲಿಸಂಗಿಲ್ಲ. ಅವನು ಆನಂದ ಸ್ವರೂಪಿಯಾಗಿದ್ದಾನೆ, ಅವನು ನಿರಾಕಾರನಾಗಿದ್ದಾನೆ, ಸರ್ವಜ್ಞನೂ ಆಗಿರೋದ್ರಿಂದ ಅವನು ಆನಂದ ಸ್ವರೂಪಿ. ಆನಂದ ಅಂತಕ್ಕಂಥದ್ದು ನಮ್ಮ ಇಂದ್ರಿಯಗಳಿಗೆ ಸಿಲುಕ್ತಕ್ಕಂಥದ್ದು ಅಲ್ಲ, ಇದು ಆತ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆನಂದ ಸ್ವರೂಪದ ಆನಂದಾನುಭೂತಿಯನ್ನು ಆತ್ಮ ಏನು ಹೇಳ್ತಾನೆ, ತಾನು ಸತ್ ಚಿತ್ ಆಗಿರೋದ್ರಿಂದ ಅದನ್ನು ಪಡೆದುಕೊಳ್ತಾನೆ. ದೇವರು ಆನಂದವನ್ನು ಶ್ರಾವಕ, ಆನಂದ ಶ್ರಾವಕ. ಋಗ್ವೇದ ಮತ್ತು ಸಾಮವೇದದಲ್ಲಿ ಏನು ಹೇಳುತ್ತೆ ಅಂದರೆ, ಪವಮಾನಸ್ಯ ತೇ ವಯಂ ಪವಿತ್ರಮಪ್ಯುಂದತಃ ಸಖಿತ್ವಮಾವೃಣೀಮಹೇ ಅಂತ ಹೇಳುತ್ತೆ. ಅಂದರೆ ಅಂತರಾತ್ಮನಲ್ಲಿ ಅವತರಿಸಿ ಪವಿತ್ರವೂ ಶಾಂತವೂ ಆದ ಆನಂದ ರಸವನ್ನು ಸ್ರವಿಸುವ ಪರಮಾತ್ಮ ಭಗವಂತ, ನಿನ್ನ ಮೈತ್ರಿಯನ್ನು ನಾವೆಲ್ಲ ಒಪ್ಕೋತೀವಿ ಅಂತ ಇದರ್ಥ. ಪರಮಾತ್ಮನ ಆನಂದಕ್ಕೂ ನಮ್ಮ ಶರೀರ ಇದೆಯಲ್ಲ, ಅದಕ್ಕೆ ಯಾವ ಸಂಬಂಧವೂ ಇಲ್ಲ. ಉಪಾಸಕನಾಗಿರ್ತಕ್ಕಂಥವನು ಆನಂದ ಸ್ವರೂಪಿಯಾಗಿರ್ತಕ್ಕಂತಹ ಭಗವಂತನ ಗುಣಗಳನ್ನು ಮನಸ್ಸಿನಲ್ಲೇ ಜಪಿಸ್ಕೊಂಡು ತಜ್ಜಪಸ್ತದರ್ಥ ಭಾವನಂ ಅನ್ನೋದ್ರ ಮೇಲೆ ತನ್ನನ್ನು ತಾನು ನಿರ್ಮಿಸ್ಕೊಳ್ತಾನೆ. ಅಂದರೆ
ಅಂತರಾತ್ಮನು ಅವನ ಆನಂದ ರಸದಿಂದ ಪೂರ್ಣವಾಗಿ ಒಳಗೊಳಗೆ ಉದ್ಗಾರ ಮಾಡ್ಕೊತಾನೆ. ಏನಂತ? ಓ ಆನಂದ ಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನೇ, ನಾವು ನಿನ್ನ ಆನಂದವನ್ನು ಎಂದೆಂದಿಗೂ ಅನುಭವಿಸುವಂತಾಗಲಿ. ನಾವು ಯಾವಾಗಲೂ ನಿನ್ನನ್ನೇ ವರಿಸುತ್ತೇವೆ. ಏಕೆಂದರೆ ನೀನು ಬಹಳ ಶ್ರೇಷ್ಠನಾಗಿರ್ತಕ್ಕಂಥವನು. ಆನಂದ ಸ್ವರೂಪದ ಆನಂದಾನುಭೂತಿಯಾದ ಬಳಿಕ ನಿನ್ನ ಅಂದರೆ ಜಗತ್ತಿನ ಎಲ್ಲ ವಿಧವಾದ ಸುಖಗಳು ನೀರ ಸಾರಿಸ್ಬಿಡುತ್ತೆ. ಅದು ಮಾತ್ರ ಅನುಭವಿಸ್ತನಿಗೆ ಗೊತ್ತು. ಯಾಕೆಂದರೆ ಆ ಆನಂದದ ಹೊಳೆ ಇದೆಯಲ್ಲ, ಅದು ಹರಿದ್ರೆ ಏನು ಆನಂದದ ಹೊಳೆ ಹರಿಯೋದು ಅಂತಂದರೆ, ಆ ಭಗವಂತನನ್ನು ಕಂಡಾಗ, ಆ ಭಗವಂತನ ದಿವ್ಯಾನುಭೂತಿ ಉಂಟಾದಾಗ, ರಸೋವೈ ಸಹ ಹೇಳ್ತಾರಲ್ಲ, ಅದು ಬರುತ್ತಲ್ಲ ಉಪನಿಷತ್ತುಗಳಲ್ಲಿ, ಆನಂದಿ ಭವತಿ ಅಂದರೆ ಆ ಭಗವಂತನನ್ನು ನಾವು ಸಾಕ್ಷಾತ್ಕರಿಸಿಕೊಂಡಾಗ ಆಗ ಉಂಟಾಗತಕ್ಕಂತಹ ಆ ಒಂದು ಏನು ನಮಗೆ ಆನಂದ ಉಂಟಾಗತ್ತೆ, ಆ ಆನಂದ ಪರ್ಮನೆಂಟ್ ಆನಂದ. ಅದು ಬೇರೆ ಎಲ್ಲ ಅದು ಸಂತೋಷ ಸುಖ ಅಂದರೆ, ಈಗ ನಾವು ಏನೋ ಒಂದು ಕಾರ್ ಕೊಂಡ್ಕೊಳ್ತೀವಿ, ಭಾಳ ಖುಷಿಯಾಯಿತು, ಎಷ್ಟೋ ತನಕ ಇರುತ್ತೆ, ಒಂದು ಸ್ವಲ್ಪ ದಿವಸ ಇರುತ್ತೆ. ಅದಾದ್ಮೇಲೆ ಇನ್ನೇನೋ ಒಂದು ನೋಡ್ತೀವಲ್ವ, ಅದು ತೊಗೊಳ್ಬೇಕು ಅಂತ ಮನಸ್ಸು ಹಾತೊಯ್ತಿರುತ್ತೆ. ಈ ಸುಖ ಹೋಯ್ತು, ಈ ಖುಷಿ ಹೋಯ್ತು, ಇದೆಲ್ಲ ಪರ್ಮನೆಂಟ್ ಅಲ್ಲ ಇದು. ಮತ್ತು ಅದು ತೊಗೊಂಡ ಮೇಲೆ ಇನ್ನೊಂದು ಸ್ವಲ್ಪ ದಿವಸ ಅದಿರುತ್ತೆ ಖುಷಿ, ಮತ್ತು ಆವಾಗ ಹಳೇದಾಗೋಯ್ತು, ಆ ಸಂತೋಷ ಬರಲ್ಲ. ಆ ಕಾರ್ ನೋಡಿ ಸಂತೋಷ ಬರಲ್ಲ ನಮಗೆ. ಮೊದಲು ತೊಗೊಳ್ಬೇಕಾದ್ರೆ ಏನು ಸಂತೋಷ ಆಗಿತ್ತಲ್ಲ, ಆ ಸಂತೋಷ ತುಂಬ ದಿವಸ ಉಳ್ಕೊಳ್ಳಲ್ಲ, ಲಾಂಗ್ ಲಾಸ್ಟಿಂಗ್ ಅಲ್ಲ ಅದೆಲ್ಲ. ಆದರೆ ಭಗವಂತನನ್ನು ನಾವು ಪಡೆದುಕೊಳ್ಳುವಾಗ ಆ ಒಂದು ಸ್ಥಿತಿ ಇರುತ್ತಲ್ಲ, ಆನಂದ ಸ್ಥಿತಿ, ಅದು ಪರ್ಮನೆಂಟ್, ಶಾಶ್ವತ ಸುಖ ಅದು. ಅದಕ್ಕೆ ಭಗವಂತ ಆನಂದ ಸ್ವರೂಪ ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮ ಇದನ್ನಲ್ಲ, ಅವನು ಜ್ಞಾನಮಯ, ತಪ, ತೇಜಸ್ಸು, ಆನಂದ ಸ್ವರೂಪಿ. ನಾನು ನೀನಾಗೇನು, ನೀನು ನಾನಾಗು. ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನೋದು ಬರ್ತಕ್ಕಂಥದ್ದು. ನನಗೆ ಒಳ್ಳೆಯದಾಗಲಿ ಅಂದರೆ ನಾನು ನಿನ್ನನ್ನು ಗೌರವಿಸ್ತೀನಿ, ನೀ ನನಗೆ ಆನಂದ ಕೊಡು. ನಾನು ನಿನ್ನ ಪ್ರೀತಿಸ್ತೀನಿ, ನೀನು ನನಗೆ ಆನಂದವನ್ನು ಕೊಡು. ಆ ಅನ್ನೋ ಭಾವ ಬರಬೇಕು. ಅಂದರೆ ಅವನನ್ನು ಪ್ರೀತಿಸಿದ್ರೆ, ಒಂದು ವ್ಯಕ್ತಿಯನ್ನೇ ಆಗಲಿ, ಒಂದು ಯಾವುದನ್ನೇ ಆಗಲಿ, ವಸ್ತುವನ್ನೇ ಆಗಲಿ ಪ್ರೀತಿಸಿದಾಗ, ಅದನ್ನು ಇಷ್ಟಪಟ್ಟಾಗ ನಮಗೊಂದು ಸಂತೋಷ ಸಿಗುತ್ತೆ. ಆದರೆ ಅದೇ ಭಗವಂತನನ್ನು ನಾವು ಪ್ರೀತಿಸಿದಾಗ ನಮಗೆ ಸಿಗತಕ್ಕಂಥದ್ದು ಸುಖ ಅಲ್ಲ, ಆನಂದ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂತೂ ನಿನ್ನ ಆನಂದ ರಸವನ್ನು ಪಾನ ಬಯಸ್ತಕ್ಕಂತಹ ಚಾತಕ ಪಕ್ಷಿ ನಾನು. ನಿನ್ನ ಕೃಪಾ ಕಟಾಕ್ಷಕ್ಕಾಗಿ ನಾನು ಹಾತೊರಿತಿದ್ದೇನೆ ಪ್ರಭು. ಪರಮೇಶ್ವರ ಅನಿಸ್ಕೊಳ್ತಕ್ಕಂತಹ ನಿನ್ನ ಐಶ್ವರ್ಯ ಇದೆ ಅಲ್ವೇ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ನೋಡಿ ಎಂಥ ಅಹಂ ಬ್ರಹ್ಮಾಸ್ಮಿ ಅಂತ ಆ ಒಂದು ಏನು ಭಾವ ನಮ್ಮಲ್ಲಿ ಉಂಟಾಗುತ್ತೆ, ಅದು ಆ ಪರಮ ಸಂಪತ್ತನ್ನು ನಾವು ಪಡೆದುಕೊಂಡಿದ್ದೇವೆ ಅಂತಕ್ಕಂತಹ ಒಂದು ಆನಂದೀ ಭಾವ ಅದು. ಅದಕ್ಕೆ ಭಗವಂತನನ್ನು ಆನಂದ ಸ್ವರೂಪ ಅಂತ ಕರೀತಾರೆ. ಇನ್ನು ಭಗವಂತನನ್ನು ವೇದದಲ್ಲಿ ಚೇತನ ಸ್ವರೂಪ ಅಂತಲೂ ಕರೀತಾರೆ. ಚೇತನ ಅಂದ್ರೂ ಅರ್ಥ ಜ್ಞಾನನೇ. ಚಿತಿ ಸಂಜ್ಞಾನೇ ಅನ್ನೋ ಧಾತುವಿನಿಂದ ಉಂಟಾಗಿರ್ತಕ್ಕಂಥದ್ದು ಈ ಚೇತನ ಶಬ್ದ. ಆದರೆ ಒಂದು ಧಾತು ಬರುತ್ತೆ, ಗಮ್ಲೌ ಗತೌ ಅಂತ. ಗಮ್ರು ಗತೌ ಅಂತ ಅಂದರೆ ಗತಿ, ನಡೆಯೋದು ಅಂತ. ಏನು ಇದಕ್ಕೆ ಅರ್ಥ? ಈ ಚೇತನ ಸ್ವರೂಪ ಅನ್ನೋದಕ್ಕೆ ಏನಪ್ಪ ಇದರ ಅರ್ಥ ಅಂತಂದರೆ, ಜ್ಞಾನ, ಗಮನ ಮತ್ತು ಪ್ರಾಪ್ತಿ. ಸಾಧಾರಣ ಜನಕ್ಕೆ ಇದು ಗೊತ್ತಾಗೋದಿಲ್ಲ. ಚೇತನ ಅಂದರೆ ಗಮನ ಅಂತ ಅಂದ್ಕೊಂಡ್ಬಿಡ್ತಾರೆ. ಚೈತನ್ಯ ಇದ್ರೆ ತಾನೇ ಮೂಮೆಂಟ್ ಆಗೋದು, ಇಲ್ಲಾಂದರೆ ಜಡ ಆಗ್ಬಿಡತ್ತೆ ಅಂತ. ಆದ್ದರಿಂದ ಪರಮಾತ್ಮನ ಅರ್ಥ ಏನು? ಜ್ಞಾನ ಅಂತ. ಜ್ಞಾನದಿಂದನೇ ಜ್ಞೇಯವಾಗಬೇಕಾಗಿರೋದು, ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಆದ್ದರಿಂದ ಭಗವಂತ ಜ್ಞಾನ ಸ್ವರೂಪ ಅಂದರೆ ಚೇತನ ಸ್ವರೂಪ ಅನ್ನೋದನ್ನು ತಿಳ್ಕೊಳ್ಬೇಕು. ಆವಾಗಲೇ ಜೀವಾತ್ಮ ಅಮೃತನಾಗ್ತಕ್ಕಂಥದ್ದು.
ಇಲ್ಲಿ ಏನಾಗುತ್ತೆ ಅಂತಂದರೆ ಚೇತನ, ಚಿಂತನ, ಚಿಂತ, ಚಿತ, ಚಿತ್ತ ಈ ಶಬ್ದಗಳನ್ನು ನೋಡಿದಾಗ ಒಂದೇ ಧಾತುವಿನಿಂದ ಬಂದಿರತಕ್ಕಂಥದ್ದು, ಆದರೆ ಅರ್ಥ ಮಾತ್ರ ಬೇರೆ ಬೇರೆ. ಎಲ್ಲದರ ಧಾತು ಚಿತಿ ಸಂಜ್ಞಾನೆ ಅನ್ನೋದೇ ಆಗಿದೆ. ಆದರೆ ಇದನ್ನು ನಾವು ವಿಚಾರ ಮಾಡಿದಾಗ ಚೇತನವಾದರೂ ಜ್ಞಾನವುಳ್ಳದ್ದೇ, ಚಿತ್ತದ ವಿಷಯವಾದ ಚಿಂತನ ಶಬ್ದ ಇದೆ. ಈ ಶರೀರದಲ್ಲಿ ಚಿತ್ತ ಚಿಂತನ ಮಾಡ್ತಕ್ಕಂತಹ ಒಂದು ಅಂತಃಕರಣ ಅಲ್ವೇ. ನಮ್ಮ ಮನಸ್ಸೇನಿದೆ, ಚಿತ್ತ ಏನಿದೆ, ಅದು ನಾವು ಚಿಂತನೆ ಮಾಡ್ತಕ್ಕಂತಹ ಒಂದು ಇಂದ್ರಿಯ. ಇದು ಮನಸ್ಸಿನ ಉಪನಾಮವೂ ಹೌದಾಗಿದೆ. ಆದರೂ ಕೂಡ ಕಾರ್ಯವಿಭಾಗದಿಂದ ಎರಡೂ ಬೇರೆ ಬೇರೆ ಎನಿಸ್ಕೊಂಡ್ಬಿಡುತ್ತೆ. ಒಂದ್ರ ಕೆಲಸ ಚಿಂತನೆ ಮಾಡಿದ್ರೆ ಮತ್ತೊಂದ್ರದ್ದು ಮನಸ್ಸಿನ ಮನನ. ನಮಗೆ ಅಲ್ಲಿ ಮನಸ್ಸು ಮತ್ತು ಚಿತ್ತ ಎರಡೂ ಬೇರೆ ಬೇರೆ, ಒಂದೇ ಆದರೂ ಬೇರೆ ಬೇರೆ. ಏನು ಚಿಂತನ ಮಂತರ, ಏನು ಅರ್ಥ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕಾಗತ್ತೆ. ಏನು ಅರ್ಥ ಅಂತಂದರೆ, ಮನಸ್ಸು ಮತ್ತು ಚಿತ್ತಕ್ಕೆ ನಡುವೆ ಇರತಕ್ಕಂಥ ಪ್ರಶ್ನೆ ಏನು, ಮನಸ್ಸು ಮತ್ತು ಚಿತ್ತದ ಅಂತರವನ್ನು ಯಾರು ಅರ್ಥ ಮಾಡ್ಕೊಳ್ತಾನೋ ಅವರಿಗೆ ಮನನ ಮತ್ತು ಚಿಂತನದ ಗುರುತು ಅರ್ಥವಾಗುತ್ತೆ. ಮನನ ಅಂದರೆ ಮನದಿಂದ ನಡೆಯುತ್ತೆ, ಆದ್ದರಿಂದ ಅದು ಸಂಕಲ್ಪ ವಿಕಲ್ಪ ಉಳ್ಳದ್ದು. ಆದರೆ ಚಿಂತನ ಚಿತ್ತದಿಂದ ನಡೆಯುತ್ತೆ, ಚಿತ್ತದೊಡನೆ ಬುದ್ಧಿಯೂ ಸೇರ್ಕೊಂಡ್ಬಿಡುತ್ತೆ. ನಿಶ್ಚಯಾತ್ಮಿಕ ಬುದ್ಧಿ ಅಂತ ಯಾವುದೇ ವಿಷಯದ ನಿಶ್ಚಯವನ್ನು ಮಾಡೋದ್ರಿಂದ ಚಿಂತನ ಜ್ಞಾನಪೂರ್ವಕವಾಗಿರ್ತಕ್ಕಂಥ ಒಂದು ನಿರ್ವಿಕಲ್ಪ ಸ್ಥಿತಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅಂದರೆ ಇದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹೇಳಬೇಕಾದ್ರೆ ಕೇವಲ ಆತ್ಮ ಪರಮಾತ್ಮರ ವ್ಯವಹಾರವೇ ಮುಖ್ಯ ಆಗ್ತಕ್ಕಂಥದ್ದು. ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂತಂದರೆ ಈ ಚಿಂತೆ ಏನಂತಂದರೆ ಜ್ಞಾನರಹಿತ ಸ್ಥಿತಿಯಲ್ಲಿ ನಡೆಯುತ್ತೆ. ಚಿಂತೆ ಮಾಡೋದು ಯಾರು? ವಿವೇಕ ಶೂನ್ಯನಾದ ಮಾನವನು ಚಿಂತೆ ಮಾಡ್ತಾನೆ, ಚಿಂತನೆ ಮಾಡ್ತಾನೆಯೇ? ಏಕೆಂದರೆ ನೋಡಿ, ಮನುಷ್ಯನೇ ಚಿಂತಿಸಬೇಡ, ನಿನ್ನನ್ನು ಪತನದತ್ತ ಒಯ್ಯೋದೇ ಚಿಂತೆ. ಚಿಂತೆ ಉಂಟಾಗಿಬಿಟ್ರೆ ಮುಗೀತು, ಮನುಷ್ಯ ಬಿದ್ದ ಅಂತಲೇ ಅರ್ಥ. ಚಿಂತನೆ ಮಾಡಬೇಕು, ಚಿಂತೆ ಮಾಡಬಾರ್ದು. ಆದ್ದರಿಂದ ಚಿಂತೆ ಮಾಡೋದ್ರಿಂದ ಯಾವ ಲಾಭವೂ ಇಲ್ಲ, ಅದರ ಬದಲಾಗಿ ಹಾನಿ ಗ್ಯಾರಂಟಿ. ಅದಕ್ಕೆ ಚಿತೆ ಮತ್ತು ಚಿಂತೆಯನ್ನು ಗೊತ್ತು ನಿಮಗೆ. ಚಿತಾ ದಹತಿ ನಿರ್ಜೀವಂ, ಚಿಂತಾ ಚೈವ ಸಜೀವಕಂ ಅಂತ ಏನೊಂದು ಇದಿದೆ ಸುಭಾಷಿತ. ಚಿತಾ ಚಿಂತಾ ದ್ವಯೋರ್ ಮಧ್ಯೆ ಚಿಂತಾ ಚೈವ ಗರೀಯಸಿ, ಚಿತಾ ದಹತಿ ನಿರ್ಜೀವಂ ಚಿಂತಾ ಚೈವ ಸಜೀವಕಂ ಅಂತಂದರೆ ಒಂದು 0 ವ್ಯತ್ಯಾಸ ಇದೆ ಚಿತಾಗೆ ಚಿಂತಾಗೆ. ಚಿತೆ ನಿರ್ಜೀವವಾಗಿರ್ತಕ್ಕಂಥ ಶರೀರವನ್ನು ಸುಟ್ಟರೆ, ಚಿಂತೆ ಜೀವ ಇರತಕ್ಕಂತಹ ಶರೀರವನ್ನೇ ಸುಟ್ಟು ಹಾಕಿಬಿಡುತ್ತೆ. ಹಾಗಾಗಿ ಚಿಂತಾಶೀಲನಾಗಿರ್ತಕ್ಕಂಥ ಮನುಷ್ಯ ಭಾಳ ಬೇಗಲೇ ಸತ್ತು ಹೋಗಿಬಿಡ್ತಾನೆ. ಅದೇ ಚಿತ್ತದಲ್ಲಿ ಚಿಂತನೆ ಮಾಡ್ತಕ್ಕಂಥವನಿದಲ್ಲ, ಅವನು ಚೇತನ ಸ್ವರೂಪಿಯಾಗಿರ್ತಕ್ಕಂತಹ ಆ ಭಗವಂತನ ಚೇತನಾ ಸ್ವರೂಪಕ್ಕೆ ಅಧಿಕಾರಿಯಾಗ್ತಾನೆ. ಮತ್ತು ಮಾನವನು ಜೀವನದ ಕೊನೆಯ ಗುರಿಯಾಗಿರ್ತಕ್ಕಂಥ ಮೋಕ್ಷವನ್ನು ಮುಟ್ತಾನೆ. ಇದೇ ದೇವರ ಚೈತನ್ಯ ಸ್ವರೂಪ. ಅರ್ಥ ಮಾಡ್ಕೊಳ್ಳಿ. ಚಿತೆಗೂ ಚಿಂತೆಗೂ ಅಂದರೆ ಚಿಂತೆಗೂ ಚಿಂತನಕ್ಕೂ ವ್ಯತ್ಯಾಸ. ಹಾಗಾಗಿ ಪರಮಾತ್ಮ ಕೇವಲ ಚೈತನ್ಯ ಸ್ವರೂಪಿ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರತಿಪಾದಿಸಿದ್ದಾರೆ. ಇನ್ನು ಭಗವಂತ ಶುದ್ಧ ಸ್ವರೂಪ, ಪ್ರಕಾಶ ಸ್ವರೂಪ, ಜ್ಯೋತಿ ಸ್ವರೂಪ, ಅಗ್ನಿ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.